ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ ಎಲ್ಲರೂ ಮೈಸೂರಿಂದ ಹೊರಟು ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಗೆ. ನಾನು ಬೆಂಗಳೂರಲ್ಲೇ ಇದ್ದಿದ್ರಿಂದ ಡೈರೆಕ್ಟ್ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋದೆ. ಸೊ ಅವ್ರು ಆಲ್ರೆಡಿ ಬಂದಿದ್ರು, ಬಟ್ ಟ್ರೈನ್ ಹತ್ರ ಬರೋದಕ್ಕೆ ಗೊತ್ತಾಗಿರ್ಲಿಲ್ಲ. ಸೊ ನಾನೇ ಫಸ್ಟ್ ರೀಚ್ ಆದೆ. ಅವರಿಗೆ ವೇಟ್ ಮಾಡ್ತಾ ಇದ್ದೆ. ನಮ್ಮ ಟ್ರೈನ್ ಇರೋದು 11:45ಗೆ ಯಶವಂತಪುರದಿಂದ ಮಂತ್ರಾಲಯಕ್ಕೆ. ಸೊ ಇನ್ನೂ 10:30 ಆಗಿತ್ತು ಆ್ಯಂಡ್ ಐ ವಾಸ್ ವೇಟಿಂಗ್ ಫಾರ್ ದೆಮ್. ಅವ್ರು ನೀವು ಯಾವ ಕಡೆ ಹೇಳ್ಕೊಂಡ್ರಿ? ಯಾವ ಕಡೆ ಹೇಳ್ಕೊಂಡಿದ್ರಿ? S4 ಆ ಸೈಡ್ ಹೇಳ್ಕೊಂಡಿದ್ರಿ. ಬರ್ಲಿ ನಾವು ಪ್ಲಾಟ್ಫಾರ್ಮ್ 4 ಎಲ್ಲಿ 1 ಅದು ಆ ಕಡೆ ಪ್ಲಾಟ್ಫಾರ್ಮ್ 1, ಇದು ಪ್ಲಾಟ್ಫಾರ್ಮ್ 4. ಇಲ್ಲಲ್ಲ, ಹತ್ರ ಹಿಂದ್ಗಡೆ ಅಲ್ಲಿ ದೂರ ಕಂಟ ಹೋಗ್ಬೇಕು. ಓಕೆ. ಸೊ ನಾವು ಬುಕ್ ಮಾಡಿದ್ದು ಯಶವಂತಪುರ್ ಗೋರಖ್ಪುರ್ ಎಕ್ಸ್ಪ್ರೆಸ್ 3rd AC ಕೋಚ್ ಬುಕ್ ಮಾಡಿದ್ವಿ. ಇದು ಹೊರಡೋದು 11:40 PM. ಮಂತ್ರಾಲಯನ ರೀಚ್ ಆಗೋದು ಅರೌಂಡ್ 5 AM ಆಗುತ್ತೆ. ಹೆಲೋ, ಬನ್ನಿ. ಯಾವ ಕಡೆ ಹೋಗಿದ್ದಪ್ಪ? ಆ ಕಡೆ ಹೊಂಟಾಗಿದ್ದ. ಅಲ್ಲಿ ಬಂದು ಇಳಿದ್ವಿ. ಯಾವ್ದೋ ಮುಗಿನ ಮೂರು ಸೀಟ್ಗಳು ಇಲ್ಲ, ಆರಾಮಾಗಿ ಕುತ್ಕೊಂಡಿರಿ. ಹಾಯ್ ಹಾಯ್ ತುಷಾರ. ಹೋಗಪ್ಪ. ತುಷಾರ್ ಕೈಯಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ರೆ ಏನು? ಊಟ ಮಾಡಕ್ ಫಸ್ಟ್ ಸೇಮ್ ಪೆಂಚ್. ರಾತ್ರಿ ಟೈಮಲ್ಲಿ ಬರ್ದಿಲ್ಲ. ಅವ್ನಿಗೆ ತಲೆಗೆ ಎಣ್ಣೆ ಹಾಕಿದಾಗ ಅವನು 7:15 ರಾತ್ರಿಗೆ ಸ್ನಾನ ಮಾಡ್ಕೊತಾನೆ. ಅವ್ನಿಗೆ ಎಣ್ಣೆ ಹಾಕಿದ್ರೆ ಅಲರ್ಜಿ. ಈಗ ಹಾಕಿಸ್ಕೊತಾವನಿಲ್ಲ. ಅದಕ್ಕೆ ಬುಂಡೆ ಮಾಡಿಸ್ಬಿಟ್ರೆ ಯಾವ ಎಣ್ಣೆನೂ ಹಾಕ್ಸೋದಿಲ್ವೋ? ಏನಕ್ಕೆ? ಅದು ಅವನ ಇಷ್ಟ. ನಾನು ಮಾಡಿಸ್ಕೊತೀನಿ ಅಂದೆ, ನಮ್ಮ ಅಮ್ಮ ಬಿಡುತ್ತಲ್ಲ. ಬೇಡ, ಈಗ ಮತ್ತೆ ಯುಗಾದಿ ಹಬ್ಬ ಆದ್ಮೇಲೆ ನೆಕ್ಸ್ಟ್ ಟೈಮ್ ಬರ್ತಿಲ್ಲ ಅವಾಗ. ಅದು ಫಸ್ಟ್ 125 ಇತ್ತು, ಇವಾಗ 200 ಮೇಲೆ. ಕರೆಕ್ಟ್, ಹೌದು. ನೋಡ್ತಾ ಇರ್ತೀಯಾ? ಮಾಡಿ ಎಲ್ಲದಕ್ಕೂ ಲೈಕ್ ಮಾಡಿದ್ದೀನಿ. ಯಾರಿಗೆ ಆ ಕಡೆ 3, ಅಲ್ಲಿ 24 ಅಲ್ಲಿ ಒಂದು. ಬಂದ್ವಲ್ಲ ನಾವು, ಅಲ್ಲೊಂದ್ ಕುಶಾಲ್ ಅಂತ ಒಂದ್ ಪಾಪ ಪರಿಚಯ ಆಗಿತ್ತು ಸಕ್ಕದಾಗಿ. ಇವತ್ತು ಕುಶಾಲ್ ಮೋಟಣ್ಣನ್ ಬರ್ತ್ಡೇ ಇವತ್ತು. ಅದು ಹುಡುಗಿ ತರ ಐತಿ, ಏನ್ ಚೆನ್ನಾಗಿ ಕಲರ್ ಆಗಿ ಹೇಳದ್ ಮಾತಿ ಕೇಳಲ್ಲ. ಆ ಗಣಪ ಅಲ್ಲ ಕಣಮ್ಮ. ಎಷ್ಟ್ ತಗೊಂಡ್ರಿ ಮಧುರೊಡೆನ? ನಮ್ಮ ಅಪ್ಪ ಮಧುರೊಡೆ ಕೊಡಲ್ಲ. ಚೆನ್ನಾಗೇ ಇರ್ಲಿಲ್ಲ, ಹೇಳ್ಬೇಕಂದ್ರೆ ಫುಲ್ ಗಟ್ಟಿ ನೀನ್ ಅವಾಗ ಕೇಳಲಿಲ್ವಾ? ಕೇಳಲಿಲ್ಲ. ಅವಳು ಊಟ ಕೊಡಿಸ್ತಾ ಇದ್ದಲ್ಲ. ಈ ಕಡೆ ಹೋಗೋ ಒಂದ್ 2 ಕೊಡ್ಸ್ಬಿಡುವ. ಈ ಕಡೆನ ನೀವೆಲ್ಲ ಹೇಳ್ಕೊತೀರಾ? ಮಂಡ್ಯ, ಮೈಸೂರವರೆಗೂ ಬುಕ್ ಮಾಡಿದ್ದೀನಿ, ಎಲ್ಲರೂ ಹೇಳ್ಕೊಬೋದು. ಮೈಸೂರವರೆಗೂ ಬುಕ್ ಮಾಡಿದೀವಿ, ಎಲ್ಲಾದ್ರೂ ಹೇಳ್ಕೊಬೋದು. ಮಂಡ್ಯದಲ್ಲಿ ಬೇಕಾದ್ರೂ ಹೇಳ್ಕೋಬಹುದು, ಮೈಸೂರಲ್ಲಾದ್ರೂ ಹೇಳ್ಕೊಬೋದು. ಮೈಸೂರಲ್ಲಿ ಬಾತು ಇಡ್ಲಿ ಒಂದೊಂದು ಕೆಫೆ, ಯಾರ್ಯಾರ ಕೆಫೆಲಿ ಏನೇನ್ ಮೆನು? ಇವ್ರ ಕೆಫೆಲಿ ಚಪಾತಿ ಮತ್ತೆ ಟೊಮೊಟೊ ಗೊಜ್ಜು, ಬೇಡ. ಕೆಫೆಲಿ ಚಟ್ನಿ ಮತ್ತೆ ಇಡ್ಲಿ, ಇವ್ರ ಕೆಫೆಲಿ ಬಾತ್. ಓಕೆ. ಖಾರ ಚಟ್ನಿ, ತರಕಾರಿ ಬಾತು ಮತ್ತೆ ಕಷ್ಟಪಟ್ಟು ತಿಂದವನೇ ಅನ್ಸುತ್ತೆ. ಅವನಿಗೆ ನೀನ್ ಮಾಡಿರೋದಂತಲ್ಲ, ಅವನಿಗೆ ಇಷ್ಟ ಇರೋದು ಬರೀ ಚಪಾತಿನೇ, ಅದಕ್ಕೆ ತಿಂದಿರೋದು. ಸ್ವಲ್ಪ ಗಟ್ಟಿ ಚೆನ್ನಾಗೈತೆ ಅಂತ ತಿನ್ಬಿಟ್ಟ. ಚೆನ್ನಾಗಿರುತ್ತೆ. ಎಲ್ಲ ತಳ್ರು, ಸುಮ್ಮನೆ ತಿರ್ಗಾಡಕ್ ಜಾಗ ಬೇಕು. ಇಡ್ಲಿ ಚೆನ್ನಾಗಿತ್ತು, ಚಟ್ನಿ ಟೇಸ್ಟ್ ಕೊಡ್ರಿ ಮತ್ತೆ ಬ್ಯಾಗು. ಇದ್ರಲ್ಲೈತೆ ಬ್ಯಾಗು. ಕೊಡಪ್ಪ ಎದ್ಕೋ ಈಗ. ಅದೇ ನನಗೆ ಗೊತ್ತಿಲ್ಲ ಅಂತ. ಅವನು ಗೊತ್ತಿಲ್ಲ ಅಷ್ಟೇ, ನೀ ತಿನ್ ನೋಡಿ. ಈಗ ಬಾತ್ ತಿಂತಿ ಮಗ ನೀನು. ಇಡ್ಲಿ ಎಲ್ಲೆಲ್ಲ ಹಾಕೋ ಬಂದ್ಬಿಟ್ಟಿದೀರಾ? ಅವರು ಹೋಟ್ಲು ತರ ಎಲ್ಲ ಅವ್ರು ಹೋಟ್ಲವ್ರು. ದಾರ ಕಟ್ಟಿದ್ದು ನೋಡ್ಬಿಟ್ಟು ಇದಕ್ಕೆ ಆಧಾರ ತಕೊಂಡು ಹೋಗ್ಕೊಂಡ್ರು. ಎಷ್ಟು ದಾರ ಕಟ್ಟಿದ್ರು ಗೊತ್ತಾ? ಇಷ್ಟು ದೊಡ್ಡ ದಾರ. ಇನ್ನೊಂದದೆ ಓಕೆ, ಸಾಕು. ಕಟ್ ಮಾಡ್ಬಿಡೋದೇನು? ಚಟ್ನಿ ಐತೆ ಕೊಟ್ಟವು. ಎಲ್ಲ ಚೆನ್ನಾಗಿರುತ್ತೆ ಅಂತ.
ಸ್ಲೀಪರ್ ಅಲ್ಲಿ ಹೋಗ್ಬಿಟ್ಟು ರಿಸರ್ವೇಶನ್ ಮಾಡ್ಕೊಂಡಿರೋರ್ಗೆನೆ ಬೈತಿರಲ್ಲ. ನಾನು ಅಂದೆ ತಾನೆ, ನಾವು ಟ್ರೈನ್ ಬಗ್ಗೆ ಇನ್ನ ಗೊತ್ತೇ ಇಲ್ಲ, ಏನೂ ತಿಳ್ಕೊಳ್ಳಿಲ್ಲ. ನಮ್ಗೆ ಅಲ್ಲಿ ಟ್ರೈನಲ್ಲಿ ಎಲ್ಲ ಬರಕ್ ಅವ್ರಿಂದಾನೆ ಗೊತ್ತಾಯ್ತಿಲ್ಲ. ಟಿಕೆಟ್ ಇಟ್ಕೊಂಡು ಫುಲ್ ಹುಡುಕ್ತಾ ಇದ್ವಿ ಸುತ್ತ. ಅದ್ ನೋಡಿದ್ರೆ ಜನರು ಹುಡುಕ್ತವ್ರೆ, ಆದ್ರೂ ಕಾಲ್ ಮಾಡಿ ಕೇಳ್ತಾ ಇಲ್ಲ ಎಲ್ಲಿಗೆ ಬರ್ಬೇಕು ಅಂತ. ಅದೇ ತಾತ ಅದ್ ಯಾವ್ದೋ ಪೊಲೀಸರು ಕೇಳ್ಬಿಟ್ಟು ಇದೇ ಅಂತ ಫಿಕ್ಸ್ ಆಗ್ಬಿಟ್ಟೈತೆ. ಅಲ್ಲೇ ಕೂತ್ಕೊಂಡ್ ಕೂತಿತ್ತು ಅದು 11:50 ಅದು ಹೊರಡು ಅಲ್ಲಿ. ತಾತ ಮಾತ್ರ ಎಲ್ಗೋ ಹೊಂಟೋಗಿತ್ತು. ಟೀ ಕುಡಿಸ್ತು ನನಗೆ. ಟೀನ ನನಗೆ ಕೊಡಿಸ್ಬಿಟ್ಟು ಒಂಟೆ ಹೋಗೈತೆ ಪುನಃ ತಿರ್ಗಷ್ಟೇನೆ. ನಾನು ಅಲ್ಲಿ ಟೀ ಕೊಡಿಸ್ತಿರ್ಲಿಲ್ಲ. ನಾವು ನನಗೆ ಟೀ ಕೊಡಿಸ್ತು, ಇವನ್ ಜ್ಯೂಸ್ ತಕೊಂಡ ನಾನು ಟೀ ಕುಡಿತಾ ಇದ್ದೆ. ತಾತ ನಾನು ಈ ಕಡೆ ತಿರ್ಗಿಸ್ಕೊಂಡು ಒಂಟೆ ಹೋಗೈತೆ. ಇವನ್ ಕೇಳಿದ್ರೆ ಇದೆಲ್ಲೋ ಯಾರೋ ಕೇಳ್ಕೊಬರ್ತೀನಿ ಅಂತ ಹೋಗೈತೆ ಅಂತ ಹೊಂಟೋಗದೆ. ಗೊತ್ತಾ, ಮುಂದಕ್ಕೆ ಬಂದಿದ್ರೆ ಮೇಲ್ಗಡೆ ಎಲ್ಲ ಇದಿತ್ತು, ಸೀಟ್ ಹಾಕಿದ್ರಲ್ಲ, ಅಲ್ಲ ಆಗಿದ್ರೆ ಇಬ್ನಿ ಬೀಳ್ತಾನಿಲ್ಲ. ಇವ್ರು ಬರ್ಲಿ ಅಲ್ಲ ಕರೆಸ್ಕೊಂಡ್ ನೋಡೋ ನಮ್ಮನ್ನ ಕರೆಸ್ಕೊಂಡ್. ಟ್ರೈನ್ ಕಾಯ್ತಾ ಇಲ್ವಾ ಇಲ್ಲಿ? ಏನಪ್ಪ ಇದು? ಮೊಕ್ಕ ಇದ್ ಮೊದ್ಲೇ ಬಂದ್ ನಿಂತೈತೆ ಜೊತೆ ನಮಗ್ ಗೊತ್ತೇ ಇಲ್ಲ. ತಾತನ ಜೊತೆ ಅಲ್ಲ 10 ಗಂಟೆ ಬಂದು ಕುಂತದ ಇದು. ಅವಾಗಿಂದನೂ ಇದೆ. ಅದೇ ದೊಡಮ್ಮ ಅದಾ ಚಕ್ಲಿ ಕೊಡು. ಚಟ್ನಿ ಈ ಚಕ್ಲಿ ತಾನೇ ಚಟ್ನಿ. ಅದು ಚಟ್ನಿ ಕೊಡು ಅಂತ ಇರೋದು. ಆದ್ರೆ ಗಿಲ್ಲಿ ಆಡಿರೋದು ಚಕ್ಲಿ ಕೊಡು. ಇಲ್ಲ ದೋಸೆಗೆ ಚಟ್ನಿ ತಾನೆ, ಚಟ್ನಿ ಅಂತ ಇರೋದು. ಗಿಲ್ಲಿ ಇದು ಇದಾಗಿರೋದು ಚಕ್ಲಿ ಅಂತ. ಅವನು ಇವತ್ತು ಫೋಟೋ ಹಾಕಿದ್ರು. ಹೈಸ್ಕೂಲ್ ಸೊಪ್ಪು ನೀವಿಬ್ರು ಮಾಡದ್ ತಪ್ಪು. ಏನ್ ದಬಾಕಿದ್ಯಾ ಬಾತ್ರೂಮ್ ನೀನೊಂದ್ ದೊಡ್ಡ ಸಿಲ್ಲಿ. ರೌಂಡ್ 2. ಹೌದು, ನೀವೆಷ್ಟು ಇಷ್ಟು ಮಾಡ್ಕೊ ಬಂದಿದ್ರಾ? ಚಪಾತಿ ಒಂದ್ ಎರಡೇ ತಿಂದಿರೋದು ಇವನು. ಇನ್ನೆಲ್ಲ ಎಷ್ಟು ಮಾಡ್ಕೊ ಬಂದಿದ್ದೀರಾ ಚಪಾತಿನ? 11 ಚಪಾತಿ. 2 ಚಪಾತಿ. ನೀವೇನು ತರ್ಲೇಬಾರ್ದು, ಸಾಕು. ಎಲ್ಲಾರ್ಗು ಒಂದೊಂದಂದ್ರು ಆಗಲ್ಲ. ಅರ್ಧ ಇವ್ರು ಏನ್ ಗೊತ್ತಾ, ಅಮ್ಮಮ್ಮ ಕರೆಕ್ಟ್ ಆಗಿ ಮಾಡೈತೆ. ಅಮ್ಮಮ್ಮ ಕರೆಕ್ಟ್ ಆಗಿ ಮಾಡೈತೆ. ಅವ್ರು ಮೊಸರನ್ನ ಮಾಡ್ಕೊ ಬರ್ತೀನಿ ಅಂದಿದ್ಕೆ ಕರೆಕ್ಟ್ ಆಗಿ ಚಪಾತಿ. ಈಗ ಅಂದುತ್ತೆ, ನೋಡ್ರಿ ನೀವ್ ಎಲ್ಲಿನೂ ನಾವು ಅಡ್ಗೆ ಮಾಡಿದ್ರೆ ಹಂಗೆ ಹಿಂಗೆ ಅಂತ ತರೋಣ. ನೋಡೋದು ತಂಗಿ ಇಷ್ಟಪಟ್ಕೊಂಡು ತಿರ್ಕೊಬಿಟ್ಲು ಅಂತ ಕೊಳೆ ಮಾಡ್ಬೇಡ, ಬೇರೆಯವ್ರು ಬರ್ತಾರೆ. ಒರೆಸ್ಬೇಕೀಗ ಸ್ವಲ್ಪ. ನನ್ಗೆ ಮೊಸರು ಬಜ್ಜಿ ಸಾಕು ನಾನು ಜಾಸ್ತಿ. ಅಮ್ಮ ಮಾಡಿರಲ್ವಲ್ಲ ಅವಾಗ. ಓಕೆ ಹಂಗೆ. 12 ಗಂಟೆಗೆ ಎಲ್ಲಿ ಊಟ ಕೊಡ್ತಾರೆ? ಈಗ ನೀನ್ ದಿನ ತಿನ್ನೋನ್ ಗೊತ್ತಿಲ್ವಾ ನಿನ್ಗೆ? ನಾವು ದಿನ ಸ್ಕೂಲಲ್ಲಿ 3 ಗಂಟೆ 2 ಗಂಟೆ ಆ ಥರ ತಿನ್ನೋದು. ಸ್ಕೂಲಲ್ಲಿ ಗೊತ್ತಿಲ್ಲ, ನಾನು ನೋಡೋದೇ ಇಲ್ಲ. ಇನ್ನೇ ನೋಡಿದ್ಲ ಕೊಟ್ಟ ತಿಂತಾನೆ. ನೋಡ್ದೆ ಇದ್ಮೇಲೆ 12 ಗಂಟೆ ಅಂತ ಹೆಂಗ್ ಹೇಳ್ತಾ ಇದೀಯಾ? ಒಂದು ಅಂದಾಜು ಮೇಲೆ. ಯಾರು ಗೆಲ್ಬೇಕಪ್ಪ ನಿನ್ಗೆ? ನನಗೆ ಯಾರು ಗೆಲ್ಬಾರ್ದಲ್ಲಿ. ಮತ್ತೆ ಸುದೀಪೇ ಗೆಲ್ಬೇಕು. ನಾನ್ ತುಂಬಾ ದಿನದಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ಆಗ್ತಾ ಇರ್ಲಿಲ್ಲ. ಅಂಡ್ ಫೈನಲಿ ನಾವು ಹೊರಡೋಣ ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ನಮ್ಮ ಅಕ್ಕ ಮಾವ ಅವ್ರ ಮಕ್ಕಳು, ನಮ್ಮ ಅಮ್ಮನ ಫ್ರೆಂಡ್ ಅವ್ರು ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಸೊ ನಾವೆಲ್ಲರೂ ಒಟ್ಟಿಗೆ ಹೋದ್ವಿ. ಅಂಡ್ ನೀವೇ ನೋಡಿದ್ವಿ ನಾವ್ ಎಷ್ಟು ಮಾತಾಡ್ಕೊಂಡು ಮಜಾ ಮಾಡಿದೀವಿ ಅಂತ. ಇನ್ನೇನ್ ಲೇಟ್ ಆಯ್ತಲ್ಲ, ಟ್ರೈನು ಹೊರಡ್ತು ಅಂತ ನಾವೆಲ್ಲಾರು ಮಲ್ಕೊಳಕ್ ರೆಡಿ ಆದ್ವಿ. ಟ್ರೈನ್ ಅಲ್ಲಿ ಅವ್ರೇನೆ ಪಿಲ್ಲೋ, ಬೆಡ್ಶೀಟ್ ಎಲ್ಲ ಕೊಟ್ಟಿದ್ರು. ಇಟ್ ವಾಸ್ ಗುಡ್. ಎದ್ದೇಳಿಸ್ಲೇಬೇಕು. ಗುಡ್ ನೈಟ್. ಸ್ವೀಟ್ ಡ್ರೀಮ್, ಟೇಕ್ ಕೇರ್. ಇದೇನಪ್ಪ? ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ರೈನ್ ಆಕ್ಚುಲಿ 4:45ಗೆ ರೀಚ್ ಆಗ್ಬೇಕಿತ್ತು, ಬಟ್ ಡಿಲೇ ಆಗಿ 5:30ಗೆ ನಾವು ರೀಚ್ ಆಗಿದ್ದು. ಅಲ್ಲೇ ಚಳಿ.
ನಾನು ಅದಕ್ಕೆ ಸ್ವೆಟರ್ ಹಾಕೊಂಡೆ, ಇಲ್ಲೇ ಬೆಚ್ಚಗಾಗ್ತಾ ಇದೆ. ಓ, ಈ ಕ್ಲೌಡ್ ನೋಡು ಏನು ಸಖತ್ತಾಗಿದೆ, ಪಿಂಕ್ ಬ್ಲೂ. ಕಣ್ಣು ಬಿಡ್ಕೊಂಡು ನಿದ್ದೆ ಮಾಡ್ತಿದ್ಯಾ ತುಷಾರ? ಇವನು ಮತ್ತೆ ಬೈತಾನೆ ಅಂತ ನಾನು ಮೊದಲೇ ಬಂದು ಕುತ್ಕೊಂಡೆ. ನೀನು ನೆಕ್ಸ್ಟ್ ಸ್ಟಾಪ್ ಹೇಳ್ಕೊಬೇಕು ಸರ. ನಾನು ನೀಟಾಗಿ ಅದೆಲ್ಲ ಇಟ್ಬಿಟ್ಟು ಬರ್ತಾ ಇದ್ದೆ, ನೀನು ಬೀಳ್ತಿದ್ದೆ. ಓ ಸಖತ್ತಾಗಿದೆ ಮೋಡ. ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ಮೇಲೆ ನಾವು ಮಂತ್ರಾಲಯದ ಕಡೆಗೆ ಆಟೋದಲ್ಲಿ ಹೊರಟ್ವಿ. ಇಲ್ಲಿ ಪರ್ ಪರ್ಸನ್ 50 ರುಪೀಸ್ ತಗೋತಾರೆ, ಮತ್ತೆ ಒಂದು ಹಾಫ್ ಅನ್ ಅವರ್ ಆಗುತ್ತೆ ರೀಚ್ ಆಗೋದಕ್ಕೆ. ಬರೀ ಕಾಟನ್ ಇದೆ ಗಿಡಗಳು. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ 1 ಮಂತ್ ಮುಂಚೆನೆ ಪ್ಲಾನ್ ಮಾಡಿದ್ವಿ. ಸೊ ಟ್ರೈನ್ ಟಿಕೆಟ್ ಮತ್ತೆ ರೂಮ್ ಕೂಡ ಇಲ್ಲಿ ಮಂತ್ರಾಲಯದಲ್ಲಿ ಬುಕ್ ಮಾಡಿದ್ವಿ. ಸೊ ನಿಮ್ಗೇನಾದ್ರೂ ರೂಮ್ ಬುಕ್ಕಿಂಗ್ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಬೇಕಿದ್ರೆ ಕಾಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಹೇಗ್ ಬುಕ್ ಮಾಡೋದು ಅಂತ. ನಾವು ಬುಕ್ ಮಾಡಿದ್ದು ಸುಶೀಲೇಂದ್ರ ವಸತಿ ಗೃಹದಲ್ಲಿ. ರೂಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಡೀಸೆಂಟ್ ಆಗಿತ್ತು. ಓಕೆ, 37 ಹೌದಾ? ಹಾಂ, 37 ಹಾಂ, ಚೆನ್ನಾಗಿದೆ. ಇದು ಎಲ್ಲ ರೂಮು ಸೇಮ್ ನಾನ್ AC ಇದು. ರೂಮ್ಸ್ ಅಲ್ಲಿ ನಮ್ ಬ್ಯಾಗ್ಸ್ನೆಲ್ಲ ಇಟ್ಟು ಅಲ್ಲಿಂದ ನಾವು ತುಂಗಭದ್ರಾ ನದಿ ಕಡೆ ಹೋದ್ವಿ ಸ್ನಾನ ಮಾಡೋದಕ್ಕೆ ಅಂತ. ನಾನೊಂದು ಇಷ್ಟ ಕಳ್ತೀನಿ, ಏನ? ಆರೆಂಜ್ ಕಲರ್. ಓಕೆ ಓಕೆ, ಸರಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ನಾವು ಇವತ್ತು ಎಲ್ಲೆಲ್ಲಿ ಹೋದ್ವಿ, ಏನ್ ಮಾಡಿದ್ವಿ, ದರ್ಶನ ಹೇಗಾಯ್ತು ಅಂತ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.